ಮನೆಯಲ್ಲಿ ಗತಿಸೋದ ಹಿರಿಯರ ಫೋಟೋಗಳನ್ನು ಇಟ್ಕೊಂಡಿರ್ತೀವಿ. ಅಮಾವಾಸ್ಯೆ ಹಿಂದಿನ ದಿನ ಆಗ್ಬೋದು ಅಥವಾ ಶ್ರಾದ್ದದ ದಿನ ಆ ಫೋಟೋಗಳನ್ನು ಕ್ಲೀನ್ ಮಾಡಿ ಯಾವ ಬೆರಳಿನಿಂದ ನೀವು ಫೋಟೋಗೆ ಬಟ್ಟನ್ನು ಇಡ್ತೀರಾ? ತೋರು ಬೆರಳು, ಹೆಬ್ಬೆಟ್ಟು ಹತ್ತಿರ ಇರುವಂಥ ತೋರು ಬೆರಳಿನಿಂದನೇ ಗತಿಸಿದವರ ಫೋಟೋಗಳಿಗೆ ಬಟ್ಟನ್ನು ಇಡಬೇಕು. ಜೊತೆಗೆ ಗತಿಸಿ ಹೋದವರ ಫೋಟೋಗಳನ್ನು ದೇವ್ರ ಮನೆಯಲ್ಲಿ ಇಟ್ಟು ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರ್ದು. ದೇವ್ರ ಮನೆಯಲ್ಲಿ ಫೋಟೋಗಳನ್ನು ಅಮಾವಾಸ್ಯೆ ಹಿಂದಿನ ದಿನ ಅಥವಾ ಪೌರ್ಣಮಿ ದಿನ ಅಥವಾ ಗುರುವಾರದಂದು ಕ್ಲೀನ್ ಮಾಡ್ಕೋತಾ ಇರ್ತೀವಿ. ದೇವ್ರ ಫೋಟೋಗಳಿಗೆ ಉಂಗುರದ ಬೆರಳಿನಿಂದನೇ ಬಟ್ಟುಗಳನ್ನು ಇಡಬೇಕು. ಕೆಲವೊಂದು ಸಲ ಕುಂಕುಮ ಒಂದು ಬೆರಳಲ್ಲಿ, ಅರಿಶಿನ ಒಂದು ಬೆರಳಲ್ಲಿ, ಗಂಧ ಮತ್ತೊಂದು ಬೆರಳಲ್ಲಿ ಇಡ್ತಾ ಇರ್ತಾರೆ. ಉಂಗುರದ ಬೆರಳಿನಲ್ಲಿ ಮಾತ್ರ ದೇವರ ಫೋಟೋಗಳಿಗೆ ಬಟ್ಟನ್ನು ಇಡಬೇಕು. ನಾವು ಬಟ್ಟನ್ನು ಇಟ್ಕೋಬೇಕಾದ್ರೆ ಆಯುಷ್ಕಾರಕನಾದ ಶನಿದೇವನಿಗೆ ಸಂಬಂಧಿಸಿದ ಮಧ್ಯ ಬೆರಳಿನಿಂದ ಬಟ್ಟನ್ನು ಇಟ್ಕೋಬೇಕು. ಬೇರೆಯವ್ರಿಗೆ ಇಡಬೇಕಾದ್ರೆ ಮಧ್ಯ ಬೆರಳು ಹೆಬ್ಬೆಟ್ಟನ್ನು ಸೇರಿಸಿ ಹೆಬ್ಬೆಟ್ಟಿನಿಂದ ಬಟ್ಟನ್ನು ಇಡಬೇಕು. ಈ ರೀತಿ ಇಡೋದ್ರಿಂದ ಆಯುರಾರೋಗ್ಯ ಹೆಚ್ಚಾಗುತ್ತೆ. ಇದು ಸಂಪ್ರದಾಯ.